ಶರಣ್, ಎಸ್ ಏನ್ ಅನಿಸ್ತಿದೆ ನಿಮ್ಗೆ ತಿರುಪತಿ ನಮ್ದು ಟ್ರಿಪ್ ಪ್ಲಾನ್ ಬಗ್ಗೆ? ಟ್ರಿಪ್ ಪ್ಲಾನ್ ಬಗ್ಗೆ ನಿದ್ದೆ ಬರ್ತಾ ಇದೆಯಾ ಇವಾಗ್ರಿ? ಮತ್ತು ಏನಕ್ ಬರ್ತಿದೆ ಇವಾಗ? ಯಾಕೆ ನಿನ್ನೆ ನಿದ್ದೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ಲಗೇಜ್. ಹ್ಮ್ ಸೊ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತಾ ಇದೆ, ಇವಾಗ ಮಲಗ್ಬೇಕು ಅನಿಸ್ತಾ ಇದೆ ಇವಾಗ. ಎಷ್ಟು ಗಂಟೆಗೆ ನೀವು ಪ್ಲಾನಿಂಗ್ ಮಾಡಿದ್ದು ಹೊರಡ್ಬೇಕು ಅಂತ? ಮಾಡಿದ್ರೆ ತಿರುಪತಿ? ಒಂದು 3 ದಿವಸ ಇದ್ದೆ ಸರ್. ಹಾ, 3 ತಿಂಗಳು ಇದ್ದೆ ಆದ್ರೆ ಆರಾಮಾಗಿ ನಮ್ ಟಿಕೆಟ್ ಸಿಗ್ತಿತ್ತು. 3 ದಿವಸ ಇದ್ದಿದ್ರೊಳಗೆ ನಮ್ಗೆ ಗೊತ್ತಿಲ್ಲ. ತಕ್ಷಣ ಏನು 25 ಗಂಟೆ ಆಗುತ್ತೋ ಅಥವಾ 45 ಗಂಟೆ ಆಗುತ್ತೋ ಗೊತ್ತಿಲ್ಲ. ಫಿಂಗರ್ಸ್ ಕ್ರಾಸ್ಡ್. ಹೋಪ್ ಫಾರ್ ದ ಬೆಸ್ಟ್. ಎಸ್ ಏನು ಟೈಮ್ ಮೇಂಟೈನ್ ರೀ ನಮ್ದೇ ಕರೆಕ್ಟ್ 10 ನಿಮಿಷ ಮೊದಲು ಬಂದ್ರೆ 10 ನಿಮಿಷ ಮೊದಲು ಬರ್ತೀವಿ. ಮತ್ತೆ ಒಂದು ಗಂಟೆ ಮೊದಲು ಬರ್ಲಿಕ್ಕೆ ನೀವು ತಿಳಿದಿರಿ ನನಗೆ. ಇಂಥವೇನು ಬರೀ ಹಾಯ್ ಫ್ರೆಂಡ್ಸ್, ನಾವಿವಾಗ ಇಲ್ಲಿ ಬ್ರೇಕ್ ತಗೋತಾ ಇದ್ದೀವಿ. ಸೊ ಇವಾಗ ನಾವು ಕಾಲ್ ಮಾಡಿ ಕೇಳಿದ್ವಿ TTD ಸೆಂಟರ್ಗೆ, ಟಿಕೆಟ್ಸ್ ಅವೈಲೇಬಿಲಿಟಿ SSD ಅಂತೂ ಇಲ್ವಂತೆ. ಸೊ ಇವಾಗ ನಾವು ಬೇರೆ ಏನಾದರೂ ಆಪ್ಷನ್ಸ್ನ ಹುಡುಕ್ಬೇಕು, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದೀವಿ. ಹೋಪ್ಫುಲಿ ವಿಲ್ ಗೆಟ್ ದ ಟಿಕೆಟ್ಸ್ ಆ್ಯಂಡ್ ವಿಲ್ ಗೆಟ್ ಗುಡ್ ದರ್ಶನ ಆಫ್ ಶ್ರೀ ಲಾರ್ಡ್ ಶ್ರೀನಿವಾಸ. ಥ್ಯಾಂಕ್ ಯು. ಇದು ಭೂದೇವಿ ಕಾಂಪ್ಲೆಕ್ಸ್. ಇಲ್ಲಿ ಬೋತ್ SSD ಮತ್ತೆ ಶ್ರೀವಾರಿ ಮೆಟ್ಟು ಫ್ರೀ ದರ್ಶನ ಟಿಕೆಟ್ ಆಸ್ ಪರ್ ಅವೈಲೇಬಿಲಿಟಿ ಸಿಗುತ್ತೆ. ಎಸ್, ಕಷ್ಟಪಟ್ಟಿದ್ದಕ್ಕೂ ಟಿಕೆಟ್ ಸಿಕ್ತು ನಮಗೆ. ಹೇಳ್ರಿ ಹೇಗಿತ್ತು ಟಿಕೆಟ್ ಪಡೆಯೋದು? ಟಿಕೆಟ್ ಅವರು ಒಳ್ಳೆ ಅನುಭವ ಐತಿ. ಒಂಥರ ಇದು ಲಾಸ್ಟಿಗೆ ಕಾಂತಾರ ಕ್ಲೈಮ್ಯಾಕ್ಸ್ ನೋಡ್ದಂಗ್ ತರ ಇತ್ತು ನಮ್ಗೆ. ಕಾಂತಾರ ಚಾಪ್ಟರ್ 2. ಓಕೆ. ಸೊ ಒಳ್ಳೆ ಮಜಾ ಬಂತು. ಟೈಮ್ ಟಿಕೆಟ್ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ 70, 69 ಆ ತರ ಹೋಗ್ತಾನೆ ಇತ್ತು. ವಿಕೆಟ್ ಬೀಳ್ತಾನೆ ಇತ್ತು. ಫೈನಲ್ ಆಗಿ ನಾವು ಒಂದು ಲಾಸ್ಟ್ 15 ಟಿಕೆಟ್ ಸಿಕ್ತು ನಮ್ಗೆ. ಸಿಕ್ತು, ಈಗ ಆರಾಮಾಗಿ ಕುತ್ಕೊಂಡಿದ್ದೀವಿ. ಸೊ ಇವಾಗ ಬಿಗಿನಿಂಗ್ ಇಂದ ಹೇಳಬೇಕು ಅಂದ್ರೆ, ನಾವು ಬೆಂಗಳೂರಿಂದ ಬಸ್ ಹತ್ಕೊಂಡಾಗ ಸುಮಾರು 8 ಗಂಟೆಗೆ ಬಸ್ ಹತ್ಕೊಂಡಿದ್ವಿ. ಇಲ್ಲಿ ಬರ್ಬೇಕಾದ್ರೆ ನಮ್ಗೆ 2:15 ಆಗಿತ್ತು. ಮಧ್ಯದಲ್ಲಿ ಒಂದ್ಸಲ ಊಟಕ್ಕೆ ಸ್ಟಾಪ್ ಆದಾಗ ನಾವು TTDಗೆ ಕಾಲ್ ಮಾಡಿ ಕೇಳಿದ್ವಿ, ಶ್ರೀವಾರು ಮೆಟ್ಟು ಅಲ್ವಾ, ಶ್ರೀವಾರು ಮೆಟ್ಟು ಅನ್ನೋ ಇನ್ನೊಂದು ಲೊಕೇಶನ್ ಇಂದ ಬೆಟ್ಟ ಹತ್ಬೋದಂತೆ. ಆ ಲೊಕೇಶನ್ ಟಿಕೆಟ್ಸ್ ಇನ್ನು 600 ಇದೆ ಅಂತ ಹೇಳಿದ್ರು ನಮಗೆ. 600. ದಿಸ್ ವಾಸ್ ಅರೌಂಡ್ 11:30. ಸೊ ಬಸ್ ಬಂದು ನಮ್ಗೆ ಇಲ್ಲಿ ತಿರುಪತಿಗೆ ರೀಚ್ ಆಗಕ್ಕೆ 2:30 ಆಗಿತ್ತು. ಸೊ 2:30ಗೆ ಬಂದು ನಾವು ಮತ್ತೆ ಕಾಲ್ ಮಾಡಿ ಕೇಳೋಷ್ಟರಲ್ಲಿ 70 ಅಷ್ಟೇ ಉಳಿದಿತ್ತು. ಸೊ 600 ಇಂದ 70 ಅಷ್ಟೇ ಉಳಿದಿತ್ತು. ಸೊ ಆ 70 ಉಳಿದಾಗ ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟು ನಾನು ಶರಣ್ ಫುಲ್ ಸ್ಪೀಡಲ್ಲಿ ಬಂದ್ವಿ. ಅಂದ್ರೆ ಪಾಪ ಆಟೋ ಅವ್ರಿಗೆ ಇಲ್ಲಿ ಅಪ್ರಿಷಿಯೇಟ್ ಮಾಡ್ಬೇಕಲ್ವಾ ಶರಣ್? ಹೌದು, ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು. ಅವ್ರು ನಮ್ಗೆ ಸಪೋರ್ಟಿವ್ ಆಗಿದ್ರು. ಒಂಥರ ಕೊಡ್ತಾನೆ ಇದ್ರು. ಹೌದು. ಆಮೇಲೆ ಅವ್ರ ಹತ್ರ ಮೊಬೈಲ್ ಅಲ್ಲಿ ಆ್ಯಪ್ ಇರುತ್ತೆ ಅನ್ಸುತ್ತೆ, ಆ್ಯಪ್ ಆರ್ ಸಮ್ ಲಿಂಕ್, ಐ ಡೋಂಟ್ ನೋ. ಅವ್ರ ಹತ್ರ ಅಪ್ಡೇಟ್ಸ್ ಬರ್ತಿತ್ತು. ಸೊ ಮಿಡ್ ಆಫ್ ದ ವೇ ಬಸ್ ಸ್ಟ್ಯಾಂಡ್ ಇಂದ ಇಲ್ಲೇನು ನಾವು ಟಿಕೆಟ್ ತಗೊಳ್ತೀವಲ್ಲ ಭೂದೇವಿ ಕಾಂಪ್ಲೆಕ್ಸ್, ಅಲ್ಲಿವರೆಗೆ ಬರೋದ್ರಲ್ಲಿ ಮಧ್ಯದಲ್ಲಿ ಅವ್ರು ಚೆಕ್ ಮಾಡಿ ನೋಡಿದ್ರು 70 ಇರೋದು 39 ಆಗಿತ್ತು. ಸೊ ಇನ್ನೇನು ರೀಚ್ ಆಗೋಷ್ಟರಲ್ಲಿ 18 ಉಳಿದಿತ್ತು. ಸೊ ನಾನು ಶರಣು ಒಳಗಡೆ ಹೋಗಿ ತಗೊಂಡ ತಕ್ಷಣ ಕೇವಲ 15 ಉಳಿದಿತ್ತು, ಕೇವಲ 15. ಸೊ ಟಿಕೆಟ್ ಪಡೆಯುವಲ್ಲಂತರೂ ಒಂದು ಸಾಧಿಸಿದೀವಿ ಇವಾಗ. ಸೊ ಇವಾಗ ನೆಕ್ಸ್ಟ್ ಚಾಲೆಂಜ್ ಇರೋದು ಶರಣ್ ಅವ್ರಿಗೆ ಬೆಟ್ಟ ಹತ್ತೋದು. ನನಗೂ ಕೂಡ, ಬರೀ ಶರಣ್ಗಲ್ಲ. ಫಿಂಗರ್ಸ್ ಕ್ರಾಸ್ಡ್. ಶರಣ್ ಇವಾಗ ಹೇಳಿ, ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ದು. ಏನಿಲ್ಲ ನಮ್ಮ ಜನ ಅಂತ ನೋಡೋಣ. ಎಲ್ಲರೂ ಕಲಿತು ಡಿಮೋಟಿವೇಟ್ ಮಾಡ್ತಿದ್ರೆ ಶ್ರೀವಾರಿ ಮೆಟ್ಟು ಹೆಂಗೆ ಹತ್ಬೇಕು ಅಂತೇಳಿ.